ಅದು ತೋರ್ತಾ ಎಂತದು ಹೌದು ನೋಡಿದೆ ಅವ್ರು ಹಿಡಿತ್ರಿ ಬಿಡಿ ಸ್ಟಿಕ್ ಕೊಡು ಕುದುರಾಳ ಕಳಸಲ್ಲ ಒಂದು ಹಿಡ್ಕೊಂಡು ಹೋಯ್ತಾ ಇಲ್ಲಿ ಡಾಕ್ಟ್ರ್ ಆಡುತ್ತದೆ ಮೈ ಮೇಲೆ ದೂರ ಈ ಕಡೆ ನಿಮಿಷಕ್ಕೆ ಅಲ್ಲ ತಪ್ಪ ಮಾಡ್ರಿ ಹತ್ರ ತುಂಬ ದೊಡ್ಡಕಿತ್ತು ಸರ ಚೀಲ ಹಿಡಿದ ತಗೋಬೇಡ ತಗೋಬೇಡ ಅದು ಪಕ್ಕ ಹಿಡೀರಿ ಚೀಲ ಚೀಲ ಹಿಡೀರಿ ಚೀಲ ಹಿಡೀರಿ ಇದಕ್ಕೆ ರಸಬಾಯಿ ಬರಂತಾರೆ ಕುದ್ರಾಳ ಮತ್ತೆ ಇದು ಯಾವುದಂದ್ರೆ ಕೊಳಕು ಮಂಡಲ ಮೇಲ್ಮಡಿ ಕೊಳಕು ಮಂಡಲ ಇದು ಹಾರ್ತವೆ ನಾವು ಕುದ್ರಾಳದಲ್ಲಿ 6-7 ಮನೆ ಇರುತ್ತೆ ಫುಲ್ ಬ್ರೈಟ್ನೆಸ್ ತೋರಿ ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಪೊಂದಂಬಾಗಿಲು. ಇವತ್ತು ಕೂಡ ತುಂಬ ಬ್ಯುಸಿಯಲ್ಲಿದ್ದೆ. ನಾನು ಮನೆ ವರ್ಕ್ ನಡೀತಾ ಇದೆ, ಸಿಮೆಂಟು ಕಲಿಸ್ಕೊಂಡು ಕೂತ್ಕೊಂಡಿದ್ದೇನೆ. ಎಷ್ಟು ಊಟ ಮಾಡ್ತಾ ಇದ್ದೆ. ಊಟ ಮಾಡುವಾಗ ನಮ್ಮ ಒಪ್ಪಂದ ಬೀಜೂರು ಡಾಕ್ಟ್ರು KR ನಂಬ್ಯಾರ್ ಅವರು ಕರೆ ಮಾಡಿದರು. ಒಂದು ಕುದ್ರಾಳ ಇದೆ, ರೆಸೊಲೈಫರ್ ಇದೆ, ಬನ್ನಿ ಥಾಮಸ್ ಅವರೇ ಅಂತ. ಈ ಹಿಂದೆ ಒಂದು 2 ವರ್ಷದ ಹಿಂದೆ ಅವರ ಕ್ಲಿನಿಕ್ ಹತ್ರನೇ ಒಂದು ನಾನು ಹಿಡಿದಿದ್ದೇನೆ ರಾತ್ರಿ ಹೊತ್ತಲ್ಲಿ. ಇವಾಗ ಅವರು ಇತ್ತಲಲ್ಲಿ ಬರಲಿಲ್ಲ, ಆದರೂ ಪಾಪ ನಮ್ಮ ಡಾಕ್ಟ್ರವರೇ ನಂಬರವರು ನನಗೆ ಕರೆ ಮಾಡಿದರು. ಇದು ಆಚೆ ಡಾಕ್ಟರ್ ನೇಬರ್ ಒಂದು ರಾಯಚೂರಿನವರು ಒಂದು ಸೈಟ್ ಇದೆ. ಆ ಸೈಟಲ್ಲಿ ಬೆಳಿಗ್ಗೆ 11 ಗಂಟೆಗೇನೋ ಕಾಣಿಸ್ಕೊಂಡಿದೆ ಅಂತೆ. ಅವರು ಕೆಲಸ ಮಾಡೋರು ಇಬ್ಬರಿದ್ದಿದ್ರು. ಅವರಿಗೆ ಯಾರಿಗೆ ಫೋನ್ ಮಾಡೋದು ಏನು ಮಾಡೋದು ಗೊತ್ತಾಗಿಲ್ಲ. ಕಡೆ ಡಾಕ್ಟ್ರ್ ಹತ್ರ ನನ್ನ ನಂಬರ್ ಇದೆ ಅಂತೇಳಿ ಡಾಕ್ಟ್ರ್ ಹತ್ರ ಕರೆ ಮಾಡಿಸಿದ್ರು. ಕಡೆಗೆ ಅವರು ಕರೆ ಬಂದ ತಕ್ಷಣ ನಾನು ಸಡನ್ನೇ ಆ ಸ್ಥಳಕ್ಕೆ ದೌಡಾಯಿಸಿ ಹೋಗಿ ಹಾವನ್ನು ಸೆರೆ ಹಿಡಿದಿದ್ದೇನೆ. ಇದನ್ನೀಗ ಕಾಡಲ್ಲಿ ಬಿಡ್ತಾ ಇದ್ದೇನೆ. ನನಗೆ ಪೇಮೆಂಟ್ ಕೂಡ ಪಾಪ ಡಾಕ್ಟ್ರೇ ಮಾಡಿದರು, ಯಾಕಂದರೆ ಅವ್ರ ನೇಬರ್ ಅವರಲ್ಲಿ ಇಲ್ಲ. ಯಾಕಂದರೆ ಅವರು ಒಂದು ಕ್ಲಿನಿಕ್ ಇದೆ, ಪಾಪ ಯಾರಿಗೂ ತೊಂದರೆ ಆಗಬಾರ್ದು ಅಂಥೇಳಿ ಕೂಡಲೇ ಅವರು ಸಮಯ ಪ್ರಜ್ಞೆಯಿಂದ ಕೂಡಲೇ ನನಗೆ ಒಂದು ಕರೆ ಮಾಡಿದರು. ಮತ್ತು ಈ ಹಾವನ್ನು ಸೆರೆ ಹಿಡಿದು ಚೀಲಕ್ಕೆ ಹಾಕೋರಿಗೆ ಪಾಪ ಅವರು ಮತ್ತು ಅವರು ಮಿಸ್ಸಿಸ್ ಅವರು ಮತ್ತು ಅವರು ಕ್ಲಿನಿಕಲ್ಲಿ ವರ್ಕ್ ಮಾಡುವಂಥ ಹುಡುಗ ಹಾಗೂ ಅವರ ಮೆಡಿಕಲ್ ಕೆಲಸ ಮಾಡುವಂಥ ಮೆಡಿಕಲ್ ಶಾಪಲ್ಲಿರುವಂಥ ಮೇಡಮು ಕೂಡ ಈಗ ಹಾವನ್ನು ಸೆರೆ ಹಿಡುವವರಿಗೆ ಅವರು ಕೆಲಸಗಳನ್ನೆಲ್ಲ ಕಾರ್ಯಗಳನ್ನೆಲ್ಲ ಬದಿಗಿಟ್ಕೊಂಡು ನಮ್ಮ ಸಂಗಡ ಇದ್ದಿದ್ರು, ನಮ್ಮ ಸಹಕಾರ ಕೊಟ್ಟಿದ್ರು. ಪಾಪ ದಯವಿಟ್ಟು ಸ್ನೇಹಿತರೆ, ಹಾವುಗಳನ್ನು ಬಂದ ಕೂಡಲೇ ಕರೆ ಮಾಡಿ. ನಾನು ಎಷ್ಟೋ ಸಲ ನಿಮಗೆ ಹೇಳ್ತೇನೆ, ಡಿಲೇ ಮಾಡಬೇಡಿ ಅಂತ. ನೀವು ತುಂಬ ಡಿಲೇ ಮಾಡ್ತಾರೆ. ಈಗ 11 ಗಂಟೆಗೆ ಬಂದಿದ್ದು. ನಿಮಗೆ ಎಷ್ಟು ಸಲ ಹೇಳ್ತೇನೆ ನಾನು, ಗೂಗಲಲ್ಲಿ ಸರ್ಚ್ ಮಾಡಿದರೂ ಕೂಡ ನನ್ನ ನಂಬರ್ ಸಿಗ್ತದೆ. ಬೈಂದೂರಲ್ಲಿ ಸ್ನೇಕ್ ಕ್ಯಾಚರ್ ಯಾರಿದ್ದಾರೆ ಅಂತ ಸ್ನೇಕ್ ಥಾಮಸ್ ಅಂತ ಬರ್ತದೆ. ಅದು ಅಲ್ಲದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ನೀವು ಕರೆ ಮಾಡಿ ಕೂಡಲೇ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನನಗೆ ಕರೆ ಮಾಡಿ ಹೇಳ್ತಾರೆ, ಇಲ್ಲ ನಿಮಗೆ ನಂಬರ್ ಕೊಡ್ತಾರೆ. ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರಲಿ, ಬೈಂದೂರು ಇರಲಿ, ಕೊಲ್ಲೂರು ಇರಲಿ, ಗೋಳಿಹೊಳೆ ಇರಲಿ. ಮೊನ್ನೆ ಕೂಡ ಗೋಳಿಹೊಳೆಯಲ್ಲಿ ಒಂದು ದೊಡ್ಡ ಬಹುತ್ ಗಾತ್ರದ ಒಂದು ಸಾಧಾರಣ ಒಂದು 20 ಫೀಟ್ಗಿಂತ ಮೇಲೆ ಇದೆ. ಅದು ಒಂದು ಕಾಳಿಂಗ ಸರ್ಪ ಬಂದಿತ್ತು, ಅದನ್ನು ನಾನು ಸೆರೆ ಹಿಡಿದಿದ್ದೇನೆ. ದಯವಿಟ್ಟು ನೀವು ನನ್ನ ನಂಬರ್ ಸಿಗದಿದ್ದರೆ ವೈಲ್ಡ್ ಲೈಫ್ ಅವ್ರಿಗೆ ಮಾಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾಡಿ. ಕೂಡಲೇ ಇಮಿಡಿಯೇಟ್ಲಿ ಅವ್ರು ನಂಬರ್ ಕೊಡ್ತಾರೆ. ಡಿಲೇ ಮಾಡಬೇಡಿ, ಯಾಕಂದರೆ ಸಡನ್ನೇ ಮಾಡಿ. ಹಾವು ವಿಷಕಾರಿ ಪ್ರಾಣಿ. ಇದು ನೋಡಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ರೆಸೊಲೈಫರ್ ಅಂತಾರೆ, ಕನ್ನಡದಲ್ಲಿ ಕುದ್ರಾಳ್ ಅಂತಾರೆ, ಕೊಳಕು ಮಂಡಲ ಅಂತಾರೆ. ಇದು ಭಯಂಕರ ಡೇಂಜರ್. ಇದು ಕಚ್ಚಿದರೆ ಕೈ ಕಾಲುಗಳು ಕೊಳೆದು ಹೋಗುವಂಥ ಸಾಧ್ಯತೆಗಳಿವೆ. ಎಲ್ಲ ಹೋಗ್ತವೆ. ಸಾಧ್ಯತೆ ಇದೆ ಅಂತ ಅಲ್ಲ, ಸಾಧ್ಯತೆ ಇದೆ, ಆಗಿದೆ. ಎಷ್ಟೇ ಇನ್ಸಿಡೆಂಟ್ ಇಲ್ಲ, ಇದರಲ್ಲೇ ಸತ್ತವರಿದ್ದಾರೆ. ಇದು ಕೊಳೆದು ಯಾವ ಕಾಯಿಲೆ ಆದರೂ ಬೇಕು, ಇಂಥ ಕಾಯಿಲೆ ಬೇಡ. ಅದಕ್ಕೆ ಭಾಳ ಜಾಗ್ರತೆ ಬೇಕು. ಅದಕ್ಕೆ ದಯವಿಟ್ಟು ನಾನು ಸ್ನೇಹಿತರು ನಿಮಗೆ ಪುನಃ ಹೇಳ್ತಾ ಇದ್ದೇನೆ, ಹಾವುಗಳು ಬಂದ ತಕ್ಷಣ ಕರೆ ಮಾಡಿ. ನನಗೆ ಆರಾಮಿಲ್ದಿದ್ರೂ ಕೂಡ ನಾನು ಬರ್ತೇನೆ. ICUವಿಂದ ಬಂದು 3ನೇ ದಿವಸಕ್ಕೆ ನಾನು ನಾಗರಾವು ಹಿಡಿದವ. ಅಷ್ಟು ನಾನು ನನ್ನ ಜೀವದ ಬಗ್ಗೆ ಕಾಳಜಿ ಇಟ್ಟುಕೊಳ್ಳದೆ ನಾನು ವರ್ಕ್ ಮಾಡ್ತಾ ಇರ್ತೇನೆ. ಯಾಕೆ ನೀವು ಹಿಂಗೆ ಮಾಡ್ತೀರಿ?
ತುಂಬ ಬೇಸರ ಆಗ್ತದೆ ನೀವು ಈ ಥರ ಮಾಡಿದರೆ. ಏಕೆ ನನ್ನಲ್ಲಿ ಒಂದು ಬಾಡಿಯಲ್ಲಿ ಎನರ್ಜಿ ಇರೋ ತನಕ ನಾನು ಮಾಡ್ತೇನೆ. ನನ್ನ ನಂತರ ಯಾರು ಮಾಡ್ತಾರೆ ಇಲ್ಲಿ, ಇನ್ನು ಯಾರು ಮಾಡೋರು ಸದ್ಯಕ್ಕಿಲ್ಲ ಇಲ್ಲ, ಆಯಿತಾ. ನಮ್ಮ ಹುಡುಗರಿಗೆ ಈ ದಂಧೆ ಕಲಿಸುವ ಅಂದರೆ ಇದು ಡೇಂಜರ್ ಕೆಲಸ, ಅದಕ್ಕೆ ಯಾರಿಗೂ ಕಲಿಸಲಿಲ್ಲ. ಆಸಕ್ತಿ ಇದ್ದವ್ರು ಬೇಕಾದರೆ ನಾನು ಫೋನ್ ಮಾಡ್ತೇನೆ, ನಂಬರ್ ನಾನು ಕರೆ ಮಾಡಿ ನನ್ನ ವರ್ಕ್ ಕಲಿಯೋರಿದ್ದರೆ ಬನ್ನಿ, ಯಾರಾದರೂ ನಾನು ಟ್ರೈನಿಂಗ್ ಕೊಡ್ತೇನೆ. ಯಾಕಂದರೆ ಅಮೌಂಟ್ ಕೊಡಲಿಕ್ಕೆ ಆಗೋದಿಲ್ಲ ನಿಮಗೆ. ಒಂದು 100 ಹಾವುಗಳು ಹಿಡಿದಿರೋರಿಗೆ ನೀವು ಸರ್ವಿಸ್ ಆಗಬೇಕು. ಯಾಕಂದರೆ ಅಷ್ಟು ಬೇಗ ನಿಮಗೆ ಸರ್ವಿಸ್ ಆಗ್ತದೆ ಅಂತೇಳಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಸರ್ವಿಸ್ ಬೇಕಾದ್ರೆ ಕೊಡ್ತೇನೆ. ನನ್ನ ನಂತರ ಸ್ನೇಕ್ ಕ್ಯಾಚರ್ ಯಾರು ಮಾಡೋದಿದ್ದರೆ, ನಿಮಗೆ ಆಸಕ್ತಿ ಇದ್ದರೆ ಬನ್ನಿ ಕಲೀರಿ. ಬಟ್ ಜಾಗ್ರತೆ ಬೇಕು, ಯಾಕಂದರೆ ಇದರಲ್ಲಿ ಇದು ಮಾಡುವಂಗಿಲ್ಲ. ಹೋಗೋದಿಲ್ಲ ಇದು, ಎಲ್ಲಿದೆ ಬರ ಬಂದಿಲ್ವಾ ಹಬ್ಬ ಬಂದು ಗೊತ್ತಾಯ್ತಾ? ಎಲ್ಲಿತ್ತು ಎಲ್ಲಿ ಮೈ ಮೇಲೆ ಬರ್ಬೋದು, ಮೈ ಮೇಲೆ ಹಾರ್ತವೆ, ಜಾಗ್ರತೆ. ನೋಡಿ ಆವಾಗ ನನಗೆ ಕರೆಕ್ಟ್ ತೋರಿಸ್ಲಿಕ್ಕೆ ಆಗಿಲ್ಲ, ನೋಡಿ ಕಚ್ಚದೆ ನೋಡಿ, ಆವಾಗ ಕರೆಕ್ಟ್ ತೋರಿಸ್ಲಿಕ್ಕೆ ಆಗಿಲ್ಲ. ಇದಕ್ಕೆ ಹೇಳ್ತಾರೆ ರೆಸಲ್ ಲೈಫ್ ವರ್ಕ್, ಕುದ್ರಾಳ, ಕೊಳಕು ಮಂಡಲ, ಭಾಳ ಡೇಂಜರ್ ಇದು. ಬೇಡ ಸಾಕು, ಬಿಡುವ, ನನಗೆ ಲೇಟ್ ಆಗುತ್ತೆ. ಹಾಂ ಅಕ್ಕಡೆ ದಯವಿಟ್ಟು ಈ ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ನಂಬರನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಇದು ನಾನು ಶೋಗೋಸ್ಕರ ಮಾಡ್ತಾ ಇರುವಂಥದ್ದಲ್ಲ, ಇದೊಂದು ಒಳ್ಳೆಯ ಕೆಲಸ. ಮೊನ್ನೆ ಬೆಳಿಗ್ಗೆ ನಾನು ಸಿಮೆಂಟ್ ಕಲಿಸ್ಕೊಂಡಿದ್ದೆ, ಆದರೂ ಕೂಡ ನನ್ನ ಕೆಲಸ ಕಾರ್ಯಗಳನ್ನು ಬದಿಗಿಟ್ಕೊಂಡು ನಾನು ಹೋಗಿದ್ದೇನೆ. ಬಲೆಯಲ್ಲಿ ಸಿಕ್ಕಬಿದ್ದ ಹಾವನ್ನು ಅದನ್ನು ಹಿಡಿದು ರೆಸ್ಕ್ಯೂ ಮಾಡಿ ಬಂದಿದ್ದೇನೆ. ಯಾಕೆ ಗೊತ್ತಾ, ಬಲೆಯಲ್ಲಿ ಸಿಕ್ಕಬಿದ್ದ ಹಾವುಗಳು ಸತ್ತು ಹೋದರೆ ನಿಮಗೆ ಹಿಂದೂಗಳಿಗೆ 1 ರಿಂದ 2 ಲಕ್ಷ ರೂಪಾಯಿವರೆಗೆ ಖರ್ಚು ಬರುವಂಥ ದಾರಿ ಇರ್ತದೆ. ಹಾಗಾಗಿ ಬರ್ತಾ ಇದೆ, ಅದರಲ್ಲಿ ಅವಿತ್ ಕೂತ್ಕೊಂತದ್ದು ಹೊರಗೋಯ್ತು, ಆಚೆ ಇತ್ತು. ಬಿಡಿ ಅದೃಷ್ಟ ಬಿಡಿ, ಹೋಗಲಿ ಬಿಡಿ ಹೋಗೋಣ, ಹೋಗಿ. ಬರ್ತೇನೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ವಿಡಿಯೋ ಸ್ವಲ್ಪ ಡಿಲೇ ಆಗ್ತದೆ ನಂಗೆ ಕಳಿಸ್ಲಿಕ್ಕೆ, ಯಾಕಂದರೆ ನಾನು ತುಂಬ ಬ್ಯುಸಿ ಇದ್ದೇನೆ. ಈ ಕೆಲಸ ಮಾಡ್ತಾ ಇಕೊಂಡ್ರೆ ನನ್ನ ಕೆಲಸ ಆಗೋದಿಲ್ಲ. ದಯವಿಟ್ಟು ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ. ಹಾವುಗಳು ಬಂದ ತಕ್ಷಣ ನಾನು ಹೇಳಿದಾಗೆ ನೀವು ಫಾಲೋಅಪ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್, ಉಪ್ಪಂದ ಅಂಬಾಗಿಲು.